ನಮ್ಮ ಕಬಿನಿ ಹಿನ್ನೀರಿನ ಪ್ರತಿಷ್ಠಾಪನೆಗೊಂಡಿರುವಂತಹ ನಮ್ಮ ಬಾಣೇಶ್ವರನ ಸನ್ನಿಧಿಗೆ ಎಲ್ಲ ಬರ್ತಾ ಇದ್ದೀವಿ. ರತ್ನಬಂಗಾರ ಬಳಗದಿಂದ ಸರಿಸುಮಾರು ಎಚ್ ಡಿ ಕೋಟೆಯಿಂದ 20ರಿಂದ 23 ಸರಿಸುಮಾರು 24 ಕಿಲೋಮೀಟರ್ ದೂರದಲ್ಲಿರುವಂತಹ ಬಾಣಾಸುರನ ಹೆಸರಿನಲ್ಲೇ ಪ್ರತಿಷ್ಠಾಪನೆಗೊಂಡಿರುವಂತಹ ಬಾಣೇಶ್ವರನ ಮಡಿಲಿಗೆ ಈಗ ರತ್ನಬಂಗಾರದ ಬಳಗ ಪ್ರವೇಶ ಮಾಡ್ತಾ ಇದ್ದೀವಿ. ನೋಡೋಣ ಮುಂದೆ. ನೋಡಿ ಇದು ಒರಳುಕಲ್ಲು ಅಂತ ತಿಳ್ಕೊಂಡಿದ್ವಿ, ಆದರೆ ಇದು ಒರಳುಕಲ್ಲಲ್ಲ. ಇದು ಗಾಣದ ಕಲ್ಲು. ಅಂದರೆ ಬೀಜಗಳಿಂದ ಎಣ್ಣೆಯನ್ನು ತೆಗೆದು ದೀಪಕ್ಕಾಗಿ ಮತ್ತು ದೇವರ ಅಭಿಷೇಕಕ್ಕಾಗಿ ಮತ್ತು ದೇವಾಲಯದ ಪಂಜಿಗಾಗಿ ಅವತ್ತು ಚೋಳರ ಕಾಲದಲ್ಲಿ ಈ ರೀತಿ ಬಳಸ್ತಿದ್ರು ಅನ್ನೋದನ್ನು ಇತಿಹಾಸದಿಂದ ತಿಳ್ಕೊಬೋದಾಗಿದೆ. ನೋಡಿ, ಇದು ವೀರಗಲ್ಲು ಶಾಸನವೂ ಇದೆ ಮುಂಭಾಗದಲ್ಲಿ. ಅದೇ ರೀತಿ ಎಡಗಡೆ ಬಲಮುರಿ ಗಣೇಶನ ನೋಡ್ಬೋದು. ಇಲ್ಲಿನ ವಿಶೇಷ ನೋಡಿ, ಇದೆ ಬಲಮುರಿ ಗಣೇಶ ಮತ್ತು ಒಳಗಡೆ ಇರ್ತಕ್ಕಂಥ ಬಾಣೇಶ್ವರ ಕಪಿಲಾ ನದಿಯ ದಡದಲ್ಲಿ. ಕಪಿಲಾ ನದಿಯ ಮಧ್ಯದಲ್ಲಿತ್ತು. ಮುಳುಗಡೆ ಡ್ಯಾಮ್ ಕಟ್ಟಾದ ನಂತರ ಮುಳುಗಡೆಯಾಗಿ ಇದನ್ನು ನಾವು ಹೊರಗಡೆ ಸ್ಥಾಪಿಸಲಾಗಿದೆ. ಇದು ಸೂರ್ಯ, ಚಂದ್ರ, ಈಶ್ವರ, ತ್ರಿಶೂಲ. ಏನಪ್ಪ ಇದು? ಸೂರ್ಯ, ಇದು ಚಂದ್ರ, ಇದು ಇದೇನಿದು? ತ್ರಿಶೂಲ. ಹಾಂ, ವೆರಿ ಗುಡ್. ನೋಡಿ, ಇದು ಕೂಡ ಇಲ್ಲಿ ಸೂರ್ಯ, ಇದು ಚಂದ್ರ, ಇದು ಸೂರ್ಯ, ಚಂದ್ರ, ಲಿಂಗ, ತ್ರಿಶೂಲ. ವೆರಿ ಗುಡ್. ಇಲ್ಲೊಂದು ಹಳೆಗನ್ನಡದ ಶಾಸನ ಇದೆ. ಇಲ್ಲಿ ಸೂರ್ಯ, ಚಂದ್ರ ಮತ್ತು ಲಿಂಗಗಳನ್ನು ಕೂಡ ನೋಡ್ತಾ ಇದ್ದೀವಿ. ಪಕ್ಕದಲ್ಲಿ ತ್ರಿಶೂಲ ಇದೆ. ಹಳೆಗನ್ನಡ ಕಾಣಿಸ್ತಾ ಇದೆ. ಇಲ್ಲಿ ಕರ್ಪೂರದ ಹೊಗೆ ಮತ್ತು ಕಪ್ಪು ಇಂದಾಗಿ ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ. ನೋಡಿ, ಇಲ್ಲಿ ಪುರೋಹಿತರು ಮತ್ತು ಅರ್ಚಕರು, ನಮ್ಮ ಬಂಧು ಮಿತ್ರರು ಎಲ್ಲರೂ ಸೇರಿ ಕಬಿನಿ ಹಿನ್ನೀರನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ತೆರಣಿಮಂಟಿ ಮತ್ತು ಭೀಮನ್ಕೊಲ್ಲಿ ಎಲ್ಲಿ ಬರುತ್ತೆ, ಎಲ್ಲಿ ಕಾಣಿಸ್ತಾ ಇದೆ, ಡ್ಯಾಮ್ ಎಲ್ಲಿ ಕಾಣಿಸ್ತಾ ಇದೆ, ರೆಸಾರ್ಟ್ಗಳೆಲ್ಲಿ ಕಾಣಿಸ್ತಾ ಇದೆ ಅನ್ನೋದನ್ನು ಇಲ್ಲಿ ವೀಕ್ಷಣೆ ಮಾಡ್ತಾ ಇದ್ದಾರೆ. ಧನ್ಯವಾದಗಳು. ಮತ್ತೊಮ್ಮೆ ಬನ್ನಿ.